Hello everyone, I'm Santosh. Today we are going to discuss the another practical exercise on Power BI. Power BI ನಲ್ಲಿ ನಾವು ಇನ್ನೊಂದು ಪ್ರಾಕ್ಟಿಕಲ್ ಎಕ್ಸರ್ಸೈಸ್ ಇವತ್ತು ಮಾಡೋಣ. ಅದರಲ್ಲಿ ಏನು ಕ್ವಶನ್ ಯಾವ ಥರ ಇದೆ ಅಂತ ನೀವು ಜಸ್ಟ್ ಅಬ್ಸರ್ವ್ ಮಾಡಿರಿ. ಓಕೆ, ಸಿ ದ ಟೈಟಲ್ ಈಸ್ ಪಯೋಟಿಂಗ್ ಆ್ಯಂಡ್ ಅನ್ಪಯೋಟಿಂಗ್ ಕಾಲಮ್ಸ್. ಪಯೋಟಿಂಗ್ ಆ್ಯಂಡ್ ಅನ್ಪಯೋಟಿಂಗ್ ಕಾಲಮ್ಸ್ ಅಂದರೆ ಏನು? ಪಯೋಟಿಂಗ್ ಅಂದ್ರೇನು? ರೋ ವೈಸ್ ಡೇಟಾನ ಕಾಲಮ್ ವೈಸ್ ಡೇಟಾ ಆಗಿ ಕನ್ವರ್ಟ್ ಮಾಡೋದು. ಓಕೆ, ರೋ ವೈಸ್ ಡೇಟಾನ ಕಾಲಮ್ ವೈಸ್ ಡೇಟಾ ಆಗಿ ಕನ್ವರ್ಟ್ ಮಾಡೋದಕ್ಕೆ ಏನಂತಾರೆ? ಪಯೋಟಿಂಗ್ ಅಂತಾರೆ. ಅನ್ಪಯೋಟಿಂಗ್ ಅಂದರೆ ಕಾಲಮ್ ವೈಸ್ ಡೇಟಾನ ರೋ ವೈಸ್ ಕನ್ವರ್ಟ್ ಮಾಡೋದು. ದಟ್ ಈಸ್ ಕಾಲ್ಡ್ ಆಸ್ ಅನ್ಪಯೋಟಿಂಗ್. ಆ್ಯಂಡ್ ಯಾಕೆ ಇದು ಮಾಡಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ನೋಡ್ರಿ, ಯಾವಾಗಲೂ ಪವರ್ ಬಿ ಐ ರಿಪೋರ್ಟಿಂಗಿಗೆ ಹೆಲ್ಪ್ ಆಗೋ ಥರನೇ ನಾವು ಡೇಟಾನ ಪ್ರೊವೈಡ್ ಮಾಡಬೇಕಾಗತ್ತೆ. ಓಕೆ, ಪವರ್ ಬಿ ಐಗೆ ಲಾಂಗ್ ಡೇಟಾ, ವೈಡರ್ ಡೇಟಾ, ಲಾಂಗರ್ ಡೇಟಾ ಯಾವುದು ಈಸಿ ಫಾರ್ ರಿಪೋರ್ಟಿಂಗ್ ಅಂದರೆ ಲಾಂಗರ್ ಡೇಟಾ ಈಸ್ ವೆರಿ ಈಸಿ ಟು ಮೇಕ್ ರಿಪೋರ್ಟ್ಸ್. ಅದೇ ವೈಡರ್ ಡೇಟಾ ಈಸ್ ನಾಟ್ ಸೋ ಈಸಿ. ಅದಕ್ಕೆ ನಾವೇನು ಮಾಡಬೇಕು? ಡೇಟಾನ ಆದಷ್ಟು ಲಾಂಗರ್ ಆಗಿ ಮಾಡಬೇಕು. ಲಾಂಗರ್ ಡೇಟಾ ಅಂದ್ರೇನು? ರೋ ವೈಸ್ ಡೇಟಾ, ದಟ್ ಈಸ್ ಕಾಲ್ಡ್ ಟ್ಯಾಬ್ಯುಲರ್ ಡೇಟಾ. ಕಾಲಮ್ ವೈಸ್ ಡೇಟಾಗೆ ಏನಂತಾರೆ? ಕ್ರಾಸ್ ಟ್ಯಾಬ್ ಅಂತ ಕರೀತಾರೆ. ಓಕೆ, ಈಗ ಅವ್ರೇನು ಹೇಳಿದ್ದಾರೆ? ಟ್ರಾನ್ಸ್ಫಾರ್ಮ್ ಎ ಕ್ರಾಸ್ ಟ್ಯಾಬ್ ಫಾರ್ಮ್ಯಾಟ್ ಇನ್ ಟು ಎ ಟ್ಯಾಬ್ಯುಲರ್ ಫಾರ್ಮ್ಯಾಟ್ ಆ್ಯಂಡ್ ವೈಸ್ ವರ್ಸಾ ಅಂತ ಕೇಳಿದ್ದಾರೆ. ಅಂದರೆ ಕಾಲಮ್ ವೈಸ್ ಡೇಟಾನ ರೋ ವೈಸ್ ಕನ್ವರ್ಟ್ ಮಾಡಬೇಕು. ಓಕೆ, ಅದಕ್ಕೋಸ್ಕರ ಒಂದು ಡೇಟಾ ಸೆಟ್ ಯೂಸ್ ಮಾಡಿರಿ ಅಂತ ಹೇಳಿದ್ದಾರೆ. ಅದ್ಯಾವುದು? ಮಂತ್ಲಿ ಸೇಲ್ಸ್. ಓಕೆ, ನಾನು ಒಂದು 3 to 4 ರೋಸ್ ಇರುವಂಥ ಸಿಂಪಲ್ ಡೇಟಾ ಸೆಟ್ ತೊಗೋತೀನಿ. ಅದನ್ನ ಯೂಸ್ ಮಾಡಿ ಇದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ. ಓಕೆ, ಆ್ಯಂಡ್ ಲೋಡ್ ದ CSV ಫೈಲ್ ಆ್ಯಂಡ್ ಓಪನ್ ಕ್ವೆರಿ ಎಡಿಟರ್. ಫಸ್ಟ್ ಅನ್ಪಯೋಟ್ ಮಾಡಂತ ಹೇಳಿದ್ದಾರೆ. ಅಂದ್ರೇನು? ಪಯೋಟಿಂಗ್ ಅಂದರೆ ರೋ ಟು ಕಾಲಮ್, ಅನ್ಪಯೋಟಿಂಗ್ ಅಂದರೆ ಕಾಲಮ್ ಟು ರೋ. ಅಲ್ಲಿ ಸಮ್ ಕಾಲಮ್ಸ್ ಕೂಡ ಕೊಟ್ಟಿದ್ದಾರೆ. ಏನೇನು? ಪ್ರಾಡಕ್ಟ್ ಕಾಲಮ್ ಸೆಲೆಕ್ಟ್ ಮಾಡಿರಿ, ಬೇರೆ ಎಲ್ಲ ಕಾಲಮ್ಸ್ ಅನ್ಪಯೋಟ್ ಮಾಡಿರಿ ಅಂತ ಹೇಳಿದ್ದಾರೆ. ಅಂದ್ರೇನು? ಪ್ರಾಡಕ್ಟ್ ಹೇಗಿದೆ ಅದು ಹಾಗೆ ಇರುತ್ತೆ. ಬಟ್ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲಲ್ಲಿ ಏನು ಸೇಲ್ ಆಗಿರುತ್ತೋ ದಟ್ ಈಸ್ ಸೇಲ್ ಅಮೌಂಟ್, ಅದು ರೋ ವೈಸ್ ಕನ್ವರ್ಟ್ ಆಗುತ್ತೆ ವೆನ್ ಯು ಡೂ ಅನ್ಪಯೋಟಿಂಗ್. ಆಮೇಲೆ ಅದರದ್ದು ರಿನೇಮ್ ಮಾಡಿರಿ ಕಾಲಮ್ಸ್ ಅಂತ ಹೇಳಿದ್ದಾರೆ. ಅದೇ ಥರ ಪಯೋಟ್ ಕೂಡ ಮಾಡಬೇಕು, ಅಂದರೆ ರಿವರ್ಸ್ ಆಪ್ರೇಷನ್. ಈಗೇನು ರೋ ವೈಸ್ ಡೇಟಾ ಇರುತ್ತೋ ಅದನ್ನು ಮತ್ತೆ ಕಾಲಮ್ ವೈಸ್ ಕೂಡ ಮಾಡಿ ಕಂಪೇರ್ ಮಾಡಿರಿ ಅಂತ ಹೇಳಿದ್ದಾರೆ. ಓಕೆ, ಕ್ವಶನಲ್ಲಿನೇ ಹಾಫ್ ಆಫ್ ದಿ ಆಪ್ಷನ್ಸ್ ಅವ್ರು ಕೊಟ್ಟಿದ್ದಾರೆ. ಅದೇ ಥರ ನಾವು ಮಾಡ್ತಾ ಹೋಗೋಣ. ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಇಂಪಾರ್ಟೆಂಟ್ ಥಿಂಗ್ ಆಲ್ಸೋ. ಓಕೆ, ಫಸ್ಟ್ ಆಫ್ ಆಲ್ ನಾನಿಲ್ಲಿ ನಿಮಗೆ ಒಂದು ಮಂತ್ಲಿ ಸೇಲ್ಸ್ ಡೇಟಾ ಡಿಸ್ಪ್ಲೇ ಮಾಡ್ತೀನಿ. ಜಸ್ಟ್ ಅಬ್ಸರ್ವ್ ಮಾಡಿರಿ. ಇದನ್ನೇ ನಾನು ಲೋಡ್ ಮಾಡಬೇಕಂತ ಮಾಡಿದ್ದೀನಿ. ಓಕೆ, ಯು ಕ್ಯಾನ್ ಸಿ ದ ಡೇಟಾ. ಇಟ್ ಈಸ್ CSV ಫೈಲ್. ನಾನು ಇದನ್ನು ಎಕ್ಸೆಲಲ್ಲಿ ಓಪನ್ ಮಾಡಿದ್ದೀನಿ. ದ್ಯಾಟ್ಸ್ ವೈ ಇಟ್ ಲುಕ್ಸ್ ಲೈಕ್ ದಿಸ್. ಇಲ್ಲಿ ಏನೇನು ಡೇಟಾ ಇದೆ ನೋಡ್ರಿ. ಪ್ರಾಡಕ್ಟ್ ಇನ್ಫಾರ್ಮೇಷನ್ ಇದೆ. ಆಮೇಲೆ ಆ ಪ್ರಾಡಕ್ಟದ್ದು ಜನವರಿ ಒಳಗೆ ಎಷ್ಟು ಸೇಲ್ ಅಮೌಂಟ್ ಆಗಿದೆ, ಫೆಬ್ರವರಿ ಒಳಗೆ ಅದೇ ಪ್ರಾಡಕ್ಟದ್ದು ಲೈಕ್ ಲ್ಯಾಪ್ಟಾಪ್ ಎಷ್ಟು ಸೇಲ್ ಅಮೌಂಟ್ ಆಗಿದೆ, ಆಮೇಲೆ ಲ್ಯಾಪ್ಟಾಪ್ ಮಾರ್ಚಲ್ಲಿ ಸೇಲ್ ಅಮೌಂಟ್ ಎಷ್ಟಾಗಿದೆ, ಏಪ್ರಿಲಲ್ಲಿ ಸೇಲ್ ಅಮೌಂಟ್ ಎಷ್ಟಾಗಿದೆ ಅಂತ ಕೊಟ್ಟಿದ್ದಾರೆ. ದಿಸ್ ಈಸ್ ದ ಡೇಟಾ. ಇಷ್ಟೇ ಡೇಟಾ ಅಂತೂ ಇರೋದಿಲ್ಲ. ಮೇ ಬಿ ಥೌಸಂಡ್ಸ್ ಟುಗೆದರ್, 10,000, 20,000, 1,00,000 ರೋಸ್ಗಳು ಕೂಡ ಇರ್ಬೋದು. ಬಟ್ ನಾನು ಸುಮ್ಮನೆ ನಮ್ಗೆ ಈಸಿ ಆಗಲಿ ಅಂತ ಐ ಹ್ಯಾವ್ ಟೇಕನ್ ಸಿಂಪಲ್ ಡೇಟಾ ಸೆಟ್. ಅದೇ ಥರ ಮೌಸ್ ಜನವರಿಯಲ್ಲಿ ಸೇಲ್ ಆಗಿರೋ ಸೇಲ್ ಅಮೌಂಟ್ ಎಷ್ಟು? 5,000. ಆಮೇಲೆ 6,000 ಸೇಲ್ ಅಮೌಂಟ್ ಅಂದರೆ 6,000 ರೂಪಾಯಿಯಷ್ಟು ಮೌಸ್ ಸೇಲ್ ಆಗಿದ್ದಾವೆ. ಅದೇ ಥರ 5,500 ರೂಪಾಯಿಯಷ್ಟು ಮೌಸ್ ಸೇಲ್ ಆಗಿದ್ದಾವೆ ಮಾರ್ಚಲ್ಲಿ. ಅದೇ ಥರ ಕೀಬೋರ್ಡ್ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದಾರೆ. ಓಕೆ, ಗೊತ್ತಾಯ್ತಲ್ಲ? ಈಗ ಲೆಟ್ ಅಸ್ ಡೂ ದ ಎಕ್ಸರ್ಸೈಸ್. ಫಸ್ಟ್ ಆಫ್ ಆಲ್ ಏನು ಮಾಡಬೇಕು? ಓಪನ್ ಪವರ್ BI. ಓಕೆ,
ಇದರಲ್ಲಿ ಆ ಸೇಲ್ ಡೇಟಾ ಇದೇನೋ ಅದನ್ನು ಮಂತ್ಲಿ ಸೇಲ್ಸ್ ಡೇಟಾನ ಲೋಡ್ ಮಾಡಿರಿ. ಫಸ್ಟ್ ಆಫ್ ಆಲ್ ಏನು ಮಾಡಬೇಕು, ಯು ನೀಡ್ ಟು ಸೆಲೆಕ್ಟ್ ಬ್ಲ್ಯಾಂಕ್ ರಿಪೋರ್ಟ್ ಆರ್ ಡೈರೆಕ್ಟ್ಲಿ ಯು ಕ್ಯಾನ್ ಗೋ ವಿತ್ CSV ಫೈಲ್ ಲೋಡಿಂಗ್ ಕೂಡ ಮಾಡ್ಬೋದು. ಬಟ್ ನನಗೆ ರೂಢಿ ಏನು, ಫಸ್ಟ್ ಓಪನ್ ವಿತ್ ಬ್ಲ್ಯಾಂಕ್ ರಿಪೋರ್ಟ್ ಆ್ಯಂಡ್ ಈಗ ಲೋಡ್ ಮಾಡಬೇಕು. ಫ್ರಮ್ ವೇರ್ ದಿ ಡೇಟಾ ಯು ಆರ್ ಗೆಟಿಂಗ್ ದ ಡೇಟಾ ಫ್ರಮ್ CSV ಫೈಲ್. ಅದಕ್ಕೆ ಹೋಮ್ ಸೆಲೆಕ್ಟ್ ಮಾಡಿರ್ರಿ, ಗೋ ಟು ಗೆಟ್ ಡೇಟಾ ಆ್ಯಂಡ್ ಸೆಲೆಕ್ಟ್ ದ ಡೇಟಾ. CSV ಅಂತ ಇದೆ ನೋಡಿ ಇಲ್ಲಿ, ಕ್ಲಿಕ್ ಆನ್ CSV ಆ್ಯಂಡ್ ನಿಮ್ಮ ಡೇಟಾ ಎಲ್ಲಿದೆ ಜಸ್ಟ್ ಅಬ್ಸರ್ವ್ ಮಾಡಿರಿ. ಡೆಸ್ಕ್ಟಾಪಲ್ಲಿ ನಾನು ಮಂತ್ಲಿ ಸೇಲ್ಸ್ ಅಂತ ಇಟ್ಟಿದ್ದೆ, ಅದನ್ನು ನಾನು ಸೆಲೆಕ್ಟ್ ಮಾಡ್ತೀನಿ. ಡೇಟಾ ವಿಲ್ ಅಪಿಯರ್ ಹಿಯರ್, ಡೇಟಾ ಇಲ್ಲಿ ಅಪಿಯರ್ ಆಗುತ್ತೆ, ಯು ಕ್ಯಾನ್ ಅಬ್ಸರ್ವ್. ಓಕೆ, ಬಂತಾ? ಲೋಡ್ ಇಟ್, ಇದನ್ನು ನೀವು ಲೋಡ್ ಮಾಡಬೇಕು. ಲೋಡ್ ಮಾಡಿದ್ರೆ ಇಟ್ ವಿಲ್ ಬಿ ಲೋಡೆಡ್ ಇಂಟು ಪವರ್ BI ಡೆಸ್ಕ್ಟಾಪ್. ಲೋಡಿಂಗ್ ಅಂದರೆ ಏನು, ಡೇಟಾ ಕನೆಕ್ಷನ್ ಇಟ್ ಈಸ್. ಓಕೆ, ಈಗ ಡೇಟಾ ಈಸ್ ಅವೈಲೇಬಲ್ ವೇರ್ ಯು ಕ್ಯಾನ್ ಸಿ, ಇಲ್ಲಿ ಇರುತ್ತೆ ನೋಡಿ, ಇದು ರಿಪೋರ್ಟ್ ವ್ಯೂ. ಈ ಟೇಬಲ್ ವ್ಯೂವಲ್ಲಿ ನೀವು ಡೇಟಾನ ಅಬ್ಸರ್ವ್ ಮಾಡ್ಬೋದು. ಕ್ಯಾನ್ ಯು ಸಿ ದ ಡೇಟಾ? ಎಸ್, ಓಕೆ. ಈಗ ಅವ್ರೇನು ಹೇಳಿದ್ದಾರೆ, ಇಸ್ ಇಟ್ ಕ್ರಾಸ್ ಟ್ಯಾಬ್ ಡೇಟಾ ಇದೆನಾ ನೋಡ್ರಿ. ಅಂದರೆ ಕಾಲಮ್ಸ್ ಜಾಸ್ತಿ ಇದ್ದಾವೆ, ಇದು ಕಾಲಮ್ ವೈಸ್ ಡೇಟಾ ಇದೆ. ಓಕೆ, ಇಲ್ಲಿ ನೋಡ್ರಿ, ಇದನ್ನು ಏನು ಮಾಡಬೇಕು ನೀವು, ರೋ ವೈಸ್ ಡೇಟಾ ಆಗಿ ಕನ್ವರ್ಟ್ ಮಾಡಬೇಕು. ಅದಕ್ಕೆ ಏನಂತಾರೆ, ಅನ್ಪಯೋಟಿಂಗ್. ಓಕೆ, ದಿಸ್ ಈಸ್ ಕ್ರಾಸ್ ಟ್ಯಾಬ್ ಡೇಟಾ, ಅಂದರೆ ವೈಡರ್ ಡೇಟಾ, ಲಾಂಗರ್ ಡೇಟಾ ಇಲ್ಲ, ಇದು ವೈಡರ್ ಡೇಟಾ ಇದೆ. ಅದಕ್ಕೆ ನೀವೇನು ಮಾಡಬೇಕು, ಇದನ್ನು ಲಾಂಗರ್ ಡೇಟಾ ಆಗಿ ಕನ್ವರ್ಟ್ ಮಾಡಬೇಕು. ಬಿಕಾಸ್ ರಿಪೋರ್ಟಿಂಗ್ಗೆ ಅದು ಈಸಿ ಆಗುತ್ತೆ. ದ್ಯಾಟ್ಸ್ ವೈ ಯು ಆರ್ ಯೂಸಿಂಗ್ ಅನ್ಪಯೋಟಿಂಗ್. ಹಾಗಂದ್ರೆ ಏನೇ ಆಪ್ರೇಷನ್ ನೀವು ಅಪ್ಲೈ ಮಾಡೋರಿದ್ದರೂ, ಗೋ ಟು ಟ್ರಾನ್ಸ್ಫಾರ್ಮೇಷನ್, ಗೋ ಟು ಹೋಮ್, ಸೆಲೆಕ್ಟ್ ಟ್ರಾನ್ಸ್ಫಾರ್ಮ್ ಡೇಟಾ ಅಂದರೆ ಈಗ ಪವರ್ ಕ್ವೆರಿ ಎಡಿಟರ್ ಓಪನ್ ಆಗುತ್ತೆ. ಈಗ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್, ನೀವು ನೋಡ್ರಿ ಟ್ರಾನ್ಸ್ಫಾರ್ಮೇಷನ್ ಮಾಡ್ತಾ ಇದ್ದೀರಿ. ಈಗ ಏನು ಮಾಡಬೇಕು ಆ್ಯಕ್ಚುಲಿ, ಈಗ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಇವೆಲ್ಲ ಡೇಟಾ ನಿಮಗೆ ರೋ ವೈಸ್ ಬರಬೇಕು, ನಾಟ್ ಕಾಲಮ್ ವೈಸ್. ಅದಕ್ಕೆ ಏನು ಮಾಡಿರಿ, ಪ್ರಾಡಕ್ಟ್ ಅನ್ನೋ ಇನ್ಫಾರ್ಮೇಷನ್ ಇದು ಇಲ್ಲೇ ಇರಲಿ. ಓಕೆ, ಕೀಪ್ ಇಟ್ ಹಿಯರ್ ಇಟ್ ಸೆಲ್ಫ್. ನಾವು ಅನ್ಪಯೋಟ್ ಆಪ್ಷನ್ ಸೆಲೆಕ್ಟ್ ಮಾಡಿರಿ. ಅನ್ಪಯೋಟ್ ಅಂದರೆ ಕಾಲಮ್ ಇದ್ದಿದ್ದು ರೋ ಮಾಡಬೇಕು. ಅಂದರೆ ಸೆಲೆಕ್ಟ್ ದಿಸ್ ಪ್ರಾಡಕ್ಟ್ ಆ್ಯಂಡ್ ದೆನ್ ಎಲ್ಲಾದರೂ ಆಪ್ಷನ್ ಇದೆನಾ ಅಬ್ಸರ್ವ್ ಮಾಡಿರಿ. ಇಲ್ಲಿದೆ ನೋಡ್ರಿ, ಅನ್ಪಯೋಟ್ ಕಾಲಮ್ಸ್ ಅದ ಅಂತ ಇದೆಯಲ್ಲ, ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಆಪ್ಷನ್ ಯಾವುದು, ಅನ್ಪಯೋಟ್ ಅದರ್ ಕಾಲಮ್ಸ್. ಪ್ರಾಡಕ್ಟ್ ಬಿಟ್ಟು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಏನಿದಾವೋ ಅವನ್ನೆಲ್ಲ ಅನ್ಪಯೋಟ್ ಮಾಡು ಅಂತ ಹೇಳಿದ ಹಾಗೆ. ಜಸ್ಟ್ ಸೆಲೆಕ್ಟ್ ಮಾಡ್ತೀನಿ, ಯು ಅಬ್ಸರ್ವ್ ಇಟ್ ಹೌ ಇಟ್ ಗೋಸ್. ಕ್ಲಿಕ್ ಆನ್ ಇಟ್. ಕ್ಯಾನ್ ಯು ಸಿ ದ ರೋ ವೈಸ್ ಡೇಟಾ? ಕರೆಕ್ಟ್ ರೋ ವೈಸ್ ಡೇಟಾ ಬಂತಲ್ಲ ಈಗ. ಯು ಕ್ಯಾನ್ ಸಿ ಹೌ ಇಂಟ್ರೆಸ್ಟಿಂಗ್ ಇಟ್ ಈಸ್ ಆ್ಯಂಡ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಡೂ ಆ್ಯಕ್ಚುಲಿ. ನಮಗೆ ಮ್ಯಾನ್ಯುವಲಿ ಮಾಡೋದಾದರೆ ಅದಷ್ಟು ಈಸಿ ಇಲ್ಲ. ಬಟ್ ಪವರ್ BIಯಲ್ಲಿ ದಿಸ್ ಈಸ್ ಒನ್ ಆಫ್ ದಿ ಇಂಟ್ರೆಸ್ಟಿಂಗ್ ಆಪ್ಷನ್ ವಿ ಹ್ಯಾವ್. ಗೊತ್ತಾಗ್ತಾ ಇದೆನಾ? ಈಗ ಇಲ್ಲಿ ಏನು ಅಟ್ರಿಬ್ಯೂಟ್ ಅಂತ ಇದೆಯಲ್ಲ, ಇದನ್ನ ತೆಗೆದು ಇದಕ್ಕೊಂದು ಹೆಸರು ಕೊಡ್ರಿ. ದಟ್ ಈಸ್ ದ ನೇಮ್ ಈಸ್ ಮಂತ್. ಆಮೇಲೆ ಇಲ್ಲಿ ವ್ಯಾಲ್ಯೂ ಅಂತ ಇದೆಯಲ್ಲ, ಇದೇನು ಸೇಲ್ಸ್ ಅಮೌಂಟ್. ಓಕೆ, ದಿಸ್ ಈಸ್ ವಾಟ್ ಟ್ಯಾಬ್ಯುಲರ್ ಡೇಟಾ. ಇದು ಕ್ರಾಸ್ ಟ್ಯಾಬ್ ಡೇಟಾ ಅಲ್ಲ, ಟ್ಯಾಬ್ಯುಲರ್ ಡೇಟಾ, ಲಾಂಗರ್ ಡೇಟಾ. ಇದು ವೈಡರ್ ಡೇಟಾ ಅಲ್ಲ. ಗೊತ್ತಾಗ್ತಾ ಇದೆಯಲ್ಲ? ನೀವು ಆಲ್ರೆಡಿ ಒಂದು ಸ್ಟೆಪ್ ಮುಗಿಸಿದ್ರಿ. ಈಗ ಏನು ಮಾಡಬೇಕು, ಮತ್ತೆ ಇದೇ ಡೇಟಾನ ಕ್ರಾಸ್ ಟ್ಯಾಬ್ಗೆ ಕನ್ವರ್ಟ್ ಮಾಡಬೇಕು. ಓಕೆ, ಯು ಸಿ ಸೇಮ್ ಡೇಟಾ, ಇಟ್ ಈಸ್ ನಥಿಂಗ್ ಡಿಫ್ರೆಂಟ್. ಲ್ಯಾಪ್ಟಾಪ್ ಜನವರಿಯಲ್ಲಿ 5 lakh ಸೇಲ್ ಆಗಿದೆ. ಓಕೆ, 5 lakh ಅಮೌಂಟ್ವರೆಗೂ ಸೇಲ್ ಆಗಿದೆ. ಕರೆಕ್ಟಾ? ಸೇಮ್ ಡೇಟಾನೇ ಇದೆ, ನೋ ಡಿಫರೆನ್ಸ್. ಬಟ್ ಇದು ರೋ ವೈಸ್ ಇದೆ, ಅವಾಗೇನಿತ್ತು ಕಾಲಮ್ ವೈಸ್ ಡೇಟಾ ಇತ್ತು. ಈಗ ಅವ್ರೇನಂತಾರೆ,
ಇದೇ ಡೇಟಾನ ಮತ್ತೆ ಕಾಲಮ್ ವೈಸ್ಗೆ ಕನ್ವರ್ಟ್ ಮಾಡಿರಿ. ಅದಕ್ಕೆ ಇನ್ನೊಂದು ಕ್ವೆರಿಯನ್ನು ಡುಪ್ಲಿಕೇಟ್ ಮಾಡಿರಿ. ದಿಸ್ ಇಸ್ ಕಾಲ್ಡ್ ಕ್ವೆರಿ. ಇಲ್ಲಿದೆ ನೋಡ್ರಿ, ಮಂತ್ಲಿ ಸೇಲ್ಸ್. ಇದು ಕ್ವೆರಿ ಯಾಕಂತಾರಂದ್ರೆ ಇದ್ರ ಮೇಲೆ ನೀವು ಟ್ರಾನ್ಸ್ಫಾರ್ಮೇಷನ್ ಅಪ್ಲೈ ಮಾಡ್ತಾ ಇದ್ದೀರಿ. ದ್ಯಾಟ್ಸ್ ವೈ ಇಟ್ ಈಸ್ ಕಾಲ್ಡ್ ಕ್ವೆರಿ. ಫಾರ್ ಎಕ್ಸಾಂಪಲ್ ಅಪ್ಡೇಟ್ ಮಾಡ್ತಾ ಇರ್ತೀರಿ, ಅಪ್ಡೇಟ್ ಕ್ವೆರಿ. ಅದೇ ಥರ ಇಲ್ಲಿರೋ ಡೇಟಾ ಮೇಲೇನು ನೀವು ಎಡಿಟ್ ಮಾಡ್ತಾ ಇದ್ದೀರಿ. ದ್ಯಾಟ್ಸ್ ವೈ ಇಟ್ ಈಸ್ ಕ್ವೆರಿ. ಈಗ ಕ್ವೆರಿಯನ್ನು ಇನ್ನೊಂದು ಕ್ರಿಯೇಟ್ ಮಾಡೋಣ, ಡುಪ್ಲಿಕೇಟ್ ಮಾಡೋಣ. ಇಲ್ಲಿ ಸೆಲೆಕ್ಟ್ ಮಾಡಿರಬೇಕು, ರೈಟ್ ಕ್ಲಿಕ್, ಡುಪ್ಲಿಕೇಟ್. ಅಂದರೆ ಸೇಮ್ ಡೇಟಾ ವಿಲ್ ಅಪಿಯರ್ ಟ್ವೈಸ್. ಇಲ್ಲಿ ಮೇಲೆ ನೀವು ಕ್ಲಿಕ್ ಮಾಡಿದ್ರು ಅದೇ ಡೇಟಾ ಬರುತ್ತೆ, ಕೆಳಗಡೆ ಕ್ಲಿಕ್ ಮಾಡಿದ್ರು ಅದೇ ಡೇಟಾ ಬರುತ್ತೆ. ಕೆಳಗಡೆ ಡೇಟಾ ಏನಿದೆಯೋ ಇದನ್ನು ನಾವು ಈಗ ಏನು ಮಾಡೋಣ, ಮೊದಲು ಏನು ಮಾಡಿದ್ರಿ, ಇಲ್ಲಿ ಅನ್ಪಯೋಟ್ ಮಾಡಿದ್ರಿ, ಅಂದರೆ ಕಾಲಮ್ ಇದ್ದಿದ್ದು ರೋ ಮಾಡಿದ್ರಿ. ಇಲ್ಲಿ ಏನು ಮಾಡೋಣ, ಈಗ ನಾವು ರೋ ಇದ್ದಿದ್ದು ಕಾಲಮ್ ಆಗಿ ಕನ್ವರ್ಟ್ ಮಾಡೋಣ. ಅದೇ ವೈಸ್ ವರ್ಸ ಅಂತ ಹೇಳಿದರೆ ರಿವರ್ಸ್ ಆಫ್ ವಾಟ್ ಎವರ್ ಯು ಹ್ಯಾವ್ ಡನ್. ಓಕೆ, ಈಗ ಇದು ಮೇಲಿಂದೇನಿದು ಅನ್ಪಯೋಟೆಡ್. ಸೊ ನೀವು ಅನ್ಪಯೋಟೆಡ್ ಅಂತ ಹೆಸರು ಕೊಡ್ಬೋದು, ಅನ್ಪಯೋಟ್. ಕೆಳಗಡೆ ಏನಿದೆಯೋ ಇದು ಪಯೋಟೆಡ್. ಈಗ ನಾವು ಮಾಡೋರಿದ್ದೀವಿ, ದಟ್ ಈಸ್ ಪಯೋಟ್. ಅಂದರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗೋ ಸಲುವಾಗಿ ದಿಸ್ ಈಸ್ ದ ಎಕ್ಸರ್ಸೈಸ್. ಈಗ ಕಾಲಮ್ ವೈಸ್ ಇದ್ದಿದ್ದು ರೋ ವೈಸ್ ಮಾಡಬೇಕು. ಪ್ರಾಡಕ್ಟ್ ಅಲ್ಲೇ ಇರಲಿ, ಬಟ್ ಮಂತ್ ಏನಿದೆನೋ ಇದನ್ನು ರೋ ವೈಸ್ ಇದ್ದಿದ್ದು ಕಾಲಮ್ ವೈಸ್ ಮಾಡಬೇಕು. ದಟ್ ಈಸ್ ಕಾಲ್ಡ್ ಪಯೋಟಿಂಗ್. ಈ ಮಂತ್ ಡೇಟಾ ಏನಿದೆನೋ ಇದನ್ನು ಕಾಲಮ್ ವೈಸ್ ಮಾಡಬೇಕು. ಅದರ ಜೊತೆ ಸೇಲ್ ಅಮೌಂಟ್ ಕೂಡ ಬರಬೇಕು. ವೆರಿ ಇಂಪಾರ್ಟೆಂಟ್ ಥಿಂಗ್. ಗೊತ್ತಾಗ್ತಾ ಇದೆಯಲ್ಲ? ಏನು ಮಾಡಬೇಕೀಗ, ಮಂತ್ನ ಸೆಲೆಕ್ಟ್ ಮಾಡಿರಿ. ಇದು ರೋ ವೈಸ್ ಇದೆ ಆ್ಯಕ್ಚುಲಿ ಹೋಲ್ ಡೇಟಾ. ಇದನ್ನು ಕಾಲಮ್ ವೈಸ್ ಕನ್ವರ್ಟ್ ಮಾಡಿರಿ. ಅಂದರೆ ರೋ ಟು ಕಾಲಮ್ ಮಾಡೋದಂದ್ರೇನು, ಪಯೋಟ್ ಮಾಡುವಾಗ ಅದ್ರ ಜೊತೆ ಸೇಲ್ ಅಮೌಂಟ್ ಕೂಡ ಬರಬೇಕು. ಓಕೆ, ಹಾಗಂದರೆ ಸೆಲೆಕ್ಟ್ ಮಂತ್, ಗೋ ಟು ಪಯೋಟ್ ಇಲ್ಲಿದೆ ನೋಡ್ರಿ, ಪಯೋಟ್ ಕಾಲಮ್, ಕ್ಲಿಕ್ ಆನ್ ಇಟ್. ಓಕೆ, ಹಿಂಗೆ ಪಯೋಟಿಂಗ್ ಮಾಡುವಾಗ ಅದ್ರ ಜೊತೆ ಸೇಲ್ ಅಮೌಂಟ್ ಕೂಡ ಬರಬೇಕು. ಅದಕ್ಕೆ ಏನು ಮಾಡಬೇಕು, ಇಲ್ಲಿ ಸೇಲ್ ಅಮೌಂಟ್ ಸೆಲೆಕ್ಟ್ ಮಾಡಿರಿ, ದೆನ್ ಕ್ಲಿಕ್ ಆನ್ ಓಕೆ. ಕ್ಯಾನ್ ಯು ಸಿ ಇಟ್? ನೋಡಿ ಈಗ ಆಯ್ತಲ್ಲ. ಏನು ಇದು ರೋ ವೈಸ್ ಡೇಟಾ, ಇದು ಕಾಲಮ್ ವೈಸ್ ಡೇಟಾ. ಇದಕ್ಕೇನಂತಾರೆ ಕ್ರಾಸ್ ಟ್ಯಾಬ್, ಇದಕ್ಕೇನಂತಾರೆ ಟ್ಯಾಬ್ಯುಲರ್ ಡೇಟಾ. ಆ್ಯಂಡ್ ದಿಸ್ ಈಸ್ ವೆರಿ ಈಸಿ ಫಾರ್ ಪವರ್ BI ಟು ಟೇಕ್ ಆ್ಯಂಡ್ ಮೇಕ್ ರಿಪೋರ್ಟ್ಸ್. ಓಕೆ, ದಿಸ್ ಈಸ್ ದ ಎಕ್ಸರ್ಸೈಸ್. ಎರಡನ್ನು ಕಂಪೇರ್ ಮಾಡಿರಿ ಅಂತ ಹೇಳಿದ್ದಾರೆ. ವಿ ಹ್ಯಾವ್ ಕಂಪೇರ್ಡ್ ಇಟ್. ಗಾಟ್ ಇಟ್? ಅರ್ಥ ಆಯ್ತಲ್ಲ? ವೆರಿ ಈಸಿ. ಸಿ ಹೌ ಇಂಟ್ರೆಸ್ಟಿಂಗ್ ಇಟ್ ಈಸ್. ಇದನ್ನ ಮ್ಯಾನ್ಯುವಲ್ಲಿ ಅಥವಾ ನೀವು ಇವನ್ ಎಕ್ಸೆಲಲ್ಲಿನೂ ಮೇ ಬಿ ನಾಟ್ ಪಾಸಿಬಲ್. ವಿದಿನ್ ಎ ಕ್ಲಿಕ್ ನಾವು ಇಲ್ಲಿ ಏನು ಮಾಡ್ಬೋದು, ಚೇಂಜಸ್ ಮಾಡ್ಕೋಬೋದು. ಗೊತ್ತಾಗ್ತಾ ಇದೆಯಲ್ಲ ಹೌ ವಿ ಹ್ಯಾವ್ ಡನ್ ವಿತ್ ದ ಸ್ಟೆಪ್ಸ್? ಓಕೆ, ಇಫ್ ಯು ಹ್ಯಾವ್ ಎನಿ ಕ್ವೆಶನ್ಸ್ ರಿಗಾರ್ಡಿಂಗ್ ದಿಸ್ ಯು ಕ್ಯಾನ್ ಕಮೆಂಟ್. ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ದ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದ ವಿಡಿಯೋ. ಬಿಫೋರ್ ದ್ಯಾಟ್ ಇದನ್ನು ನಾನು ಸೇವ್ ಕೂಡ ಮಾಡ್ತೀನಿ. ಗೋ ಟು ಸೇವ್ ಆ್ಯಂಡ್ ಇದಕ್ಕೊಂದು ಹೆಸರು ಕೊಡ್ರಿ, ಲೈಕ್ PBI ಲ್ಯಾಬ್. ಆ್ಯಂಡ್ ಇಲ್ಲಿ ಎಕ್ಸ್ಟೆನ್ಷನ್ ಆಫ್ ಪವರ್ BI ಫೈಲ್ ಈಸ್ .pbix ಆಟೋಮೆಟಿಕಲಿ ತೊಗೊಂಡ್ಬಿಡುತ್ತೆ. ಓಕೆ, ಗಾಟ್ ಇಟ್? ಲ್ಯಾಬ್ PBI ಲ್ಯಾಬ್ ಇನ್ನೊಂದು ಸರಿ ಸ್ಟೋರ್ ಮಾಡ್ತಾ ಇದ್ದೀನಿ. ಸೇವ್ ಇಟ್. ಚೇಂಜಸ್ ಯು ಶುಡ್ ಅಪ್ಲೈ ಆ್ಯಂಡ್ ಸೇವ್ ಇಟ್. ಗಾಟ್ ಇಟ್? ಅರ್ಥ ಆಯ್ತಲ್ಲ? ಥ್ಯಾಂಕ್ ಯು.